Hello students, myself Abhilash, biology lecturer. In the last class of organism and population, we discussed about the population growth. In that we discussed four factors, that is natality, mortality, immigration and emigration. And we also discussed about the first growth model, that is exponential growth model. Exponential growth model na ಬಗ್ಗೆ discuss ಕೂಡ ಮಾಡಿದ್ವಿ. So in this class we are going to discuss about second growth model, that is logistic growth curve. ನಾನು ಹೇಳಿದ್ದೆ exponential growth ಮಾಡಬೇಕಾದ್ರೆ ಹೇಳಿದ್ದೆ as the resources are availability is more, resources ಜಾಸ್ತಿ ಇದ್ದಷ್ಟು the organisms that use the resources, okay, the organisms that use the resources and by using that resources they will increase its population size ಅಂತ ಹೇಳಿದೆ. ಅದಕ್ಕೆ ಗ್ರಾಫ್ ಕೂಡ ಹಾಕಿದ್ವಿ ನಾವು. ಸೊ ಬೈ ಟೇಕಿಂಗ್ ಟೈಮ್ ಆನ್ ಎಕ್ಸ್ ಆಕ್ಸಿಸ್ ಅಂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಆನ್ ವೈ ಆಕ್ಸಿಸ್. ಸೊ ಇಲ್ಲೂ ಕೂಡ ಅದನ್ನೇ ಡಿಸ್ಕಸ್ ಮಾಡ್ತೀವಿ, ಬಟ್ ಆಪೋಸಿಟ್. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಆಸ್ ದ ರಿಸೋರ್ಸಸ್ ಆರ್ ಮೋರ್ ದೆನ್ ದ ಪಾಪ್ಯುಲೇಷನ್ ಸೈಜ್ ಇಸ್ ಇನ್ಕ್ರೀಸಸ್. ಬಟ್ ಇಲ್ಲೇನ್ ಹೇಳ್ತೀವಿ ಅಂದ್ರೆ ರಿಸೋರ್ಸ್ ಕಡಿಮೆ ಇದೆ, ಅಂದ್ರೆ 10 ಜನ ಇದ್ದಾರೆ, ಬಟ್ ಇಬ್ಬರಿಗಾಗುವಷ್ಟು ಮಾತ್ರ ರಿಸೋರ್ಸ್ ಇದೆ, ಫುಡ್ ಅವೈಲೇಬಲ್ ಇದೆ. ಸೊ ಏನಾಗುತ್ತೆ, ರಿಸೋರ್ಸ್ ನ ಸ್ಕೇರ್ಸಿಟಿ ಇದೆ. ರಿಸೋರ್ಸ್ ನ ಸ್ಕೇರ್ಸಿಟಿ ಇದೆ ಅಂದಾಗ ಆಬ್ವಿಯಸ್ಲಿ ದ ಕಾಂಪಿಟೇಷನ್ ವಿಲ್ ಅಕರ್ಸ್. ಆಬ್ವಿಯಸ್ಲಿ ದ ಕಾಂಪಿಟೇಷನ್ ವಿಲ್ ಅಕರ್ಸ್ ಬಿಟ್ವೀನ್ ದ ಮೆಂಬರ್ಸ್. ಜನಗಳ ನಡುವೆ ಕಾಂಪಿಟೇಷನ್ ಆಗುತ್ತೆ, ಪ್ರಾಣಿ ಪಕ್ಷಿಗಳ ನಡುವೆ ಕಾಂಪಿಟೇಷನ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ಕಾಂಪಿಟೇಷನ್ there is leads to a decrease in size of population. ಪಾಪ್ಯುಲೇಷನ್ ಸಂಖ್ಯೆ ಏನಾಗಬಹುದು, ಕಡಿಮೆ ಆಗುವ ಸಂಭವ ಕೂಡ ಇರಬಹುದು. ಗೊತ್ತಾಗ್ತಿದೆಯಾ? ದಟ್ ಈಸ್ ಅಬೌಟ್ ಲಾಜಿಸ್ಟಿಕ್ ಗ್ರೋತ್. ನೌ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಲಾಜಿಸ್ಟಿಕ್ ಗ್ರೋತ್ ಇನ್ ಡೀಟೇಲ್. ಸೊ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಟೆಲ್ಸ್ ದಟ್ ದೇರ್ ಇಸ್ ನೋ ಪಾಪ್ಯುಲೇಷನ್ ಇನ್ ಎನಿ ಸ್ಪೀಸೀಸ್. ಯಾವುದೇ ಒಂದು ಜೀವಿಯಲ್ಲಿ ಆಗಿರ್ಬೋದು, ಒಂದು ಪಾಪ್ಯುಲೇಷನ್ ಅಲ್ಲಿ ರಿಸೋರ್ಸಸ್ ಅನ್ಲಿಮಿಟೆಡ್ ಇದೆ ಅನ್ನುವ ಸಂಭವವೇ ಇಲ್ಲ. ಗೊತ್ತಾಗ್ತಿದೆಯಾ? ಯಾವುದೇ ಗ್ರೂಪ್ ಆಗಿರ್ಬೋದು, everyone will live their life for life to feed, to feed or to get food. ಆಹಾರಕ್ಕೋಸ್ಕರ ಎಲ್ಲಾ ಜೀವಿಗಳು ಕೆಲಸ ಮಾಡ್ತಿದೆ, ಹೋರಾಡ್ತಿದೆ, ಅಥವಾ ಬದುಕ್ತಿದೆ ಅಂತ ಹೇಳ್ಬೋದು. ಯಾವುದೇ ಗುಂಪಿನಲ್ಲಾಗು ನಾನು ಬದುಕೋದಕ್ಕೆ ಆಹಾರ ಸಾಕು ಅಥವಾ ಶೇಖರಣೆ ಮಾಡಿದೀವಿ ಅಂತ ಹೇಳುವ ಜೀವಿ ಗುಂಪು ಯಾವುದೂ ಇಲ್ಲ. ಹೌದು, ಅದು ನಿಜ ಕೂಡ ಹೌದು. ಇವನ್ ದೋ ವಿ ಆರ್ ಕಂಪ್ಲೀಟ್ಲಿ ಎವಾಲ್ವ್, ನಾವು ಕೂಡ ಅಷ್ಟು ಎವಾಲ್ವ್ ಆಗಿದ್ರು ಕೂಡ ನಾವು ನಾಳೆ ಏನ್ ಮಾಡಬೇಕು ಅಥವಾ ನಾಳೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಇವತ್ತು ನಾವು ಕೆಲಸ ಮಾಡಲೇಬೇಕು. ಹೌದಾ? ಇನ್ಕ್ಲೂಡಿಂಗ್ ಬರ್ಡ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಎವ್ರಿ ಒನ್. ದೇರ್ ಇಸ್ ನೋ ಪಾಪ್ಯುಲೇಷನ್ ಇನ್ ಎನಿ ಸ್ಪೀಸೀಸ್ ಇನ್ ನೇಚರ್ ಹ್ಯಾಸ್ ಇಟ್ ಡಿಸ್ಪೋಸಬಲ್ ಅನ್ಲಿಮಿಟೆಡ್ ರಿಸೋರ್ಸಸ್ ಟು ಪರ್ಮಿಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುವ ರೀತಿ ಯಾವುದೇ ಪಾಪ್ಯುಲೇಷನ್ ಅಲ್ಲಾದ್ರೂ ಕೂಡ ರಿಸೋರ್ಸ್ ಅನ್ಲಿಮಿಟೆಡ್ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋ ಕೊನೆಗೆ ಹೇಳಿದ್ದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇಸ್ ಜಸ್ಟ್ ಥಿಯರಿಟಿಕಲ್, ಇಟ್ ಕೆನಾಟ್ ಬಿ ಪ್ರೂವ್ಡ್ ಇನ್ ಪ್ರಾಕ್ಟಿಕಲ್ ಲೈಫ್ ಅಂತ. ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಆಸ್ ದ ರಿಸೋರ್ಸ್ ಈಸ್ ಅನ್ಲಿಮಿಟೆಡ್ ಇಟ್ ಲೀಡ್ಸ್ ಟು ಕಾಂಪಿಟೇಷನ್. ಯಾವಾಗ ರಿಸೋರ್ಸ್ ಕಡಿಮೆ ಇದೆಯೋ ಅವಾಗ ಜೀವಿಗಳ ನಡುವೆ ಏನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಡ್ಯೂ ಟು ಕಾಂಪಿಟೇಷನ್ ದೋಸ್ ವಿಲ್ ಫಿಟೆಸ್ಟ್ ಇನ್ ನೇಚರ್. ಅಕಾರ್ಡಿಂಗ್ ಟು ಡಾರ್ವಿನ್ ಪ್ರಕಾರ ಹೇಳೋದಾದ್ರೆ, ಯಾರು ನೇಚರ್ ಅಲ್ಲಿ ಫಿಟ್ ಇದಾರೋ ಅಥವಾ ಯಾರು ಬದುಕೋದಕ್ಕೆ ಹೋರಾಟ ಪಡ್ತಾರೋ, those who are struggle for existence in nature, they will continue their life. ಹೌದಾ? ಯಾರು ಕಾಂಪೀಟ್ ಮಾಡ್ತಾರೋ, ಈಗ ಕಾಂಪಿಟೇಷನ್ ಆದಾಗ ಯಾರು ಬದುಕ್ತಾರೋ ಯಾರು ಗೆಲ್ತಾರೋ, they can lead their life ಅಂತ ಹೇಳ್ತಾರೆ. And a population growing in a habitat with limited resources, ಯಾವುದೇ ಒಂದು ಪಾಪ್ಯುಲೇಷನ್ ಆಗಿರ್ಬೋದು ಕಡಿಮೆಯ ರಿಸೋರ್ಸಸ್ ನಲ್ಲಿ ಬೆಳೀತಾ ಇದೆ ಅಂದ್ರೆ, ಇಟ್ ಇನಿಷಿಯಲಿ ಹ್ಯಾವ್ ಲ್ಯಾಗ್ ಫೇಸ್ ಇರುತ್ತೆ, ದೆನ್ ಅಕ್ಸಲರೇಷನ್ ಅಂಡ್ ಡಿಕ್ಲರೇಷನ್ ಫೇಸ್ ಇರುತ್ತೆ. ಅಂದ್ರೆ ಫಸ್ಟಿಗೆ ಪಾಪ್ಯುಲೇಷನ್ ನಿಧಾನವಾಗಿ ಸ್ಲೋ ಆಗಿ ಬೆಳೀತಾ ಇರುತ್ತೆ, ಮಧ್ಯದಲ್ಲಿ ಏರಿಳಿತ ಆಗುತ್ತೆ, ಅಂಡ್ ಅಲ್ಟಿಮೇಟ್ಲಿ ಇಟ್ ರೀಚಸ್ ಟು ದಿ ಏಸಿಂಪ್ಟೋಟ್, ಅಂದ್ರೆ ಬ್ಯಾಲೆನ್ಸ್ ಲೆವೆಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಗ್ರಾಫಿಕಲಿ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಅಂದ್ರೆ ಸೇಮ್ ಗ್ರಾಫ್ ಹಾಕ್ತಾ ಇದ್ದೀನಿ ನಾನು. ಸೊ ಟೈಮ್ ಆನ್ ಎಕ್ಸ್ ಆಕ್ಸಿಸ್ ಅಂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಆನ್ ವೈ ಆಕ್ಸಿಸ್. ಸೊ ದಿಸ್ ಈಸ್ K, that is carrying capacity. So ನೋಡಿ, initially the graph will have the lag phase. ಮೊದಲಿಗೆ ಲ್ಯಾಗ್ ಫೇಸ್ ಇದೆ,
then it undergo what is acceleration and deceleration ಏರಿಳಿತಗಳಾಗ್ತದೆ, and finally it reaches to asymptote. ಸೊ ಕೊನೆಗೆ ಏನಾಗಿದೆ, ಆ ಗ್ರಾಫ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಇಟ್ ರೀಚಸ್ ಟು ದಿ ಕ್ಯಾರಿಯಿಂಗ್ ಕೆಪಾಸಿಟಿ. ಕೊನೆಗೆ ಏನಾಗಿದೆ, ಆ ಗ್ರಾಫ್ ಸ್ಟೇಬಲ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಟು ಫಾರ್ ದಿಸ್ ಗ್ರಾಫ್ ವಿ ಹ್ಯಾವ್ ಅ numerical formula. The formula is dn by dt is equal to Rn into k minus n by k. dn by dt is equal to Rn into k minus n by k. dn andre the change in population density with respect to time. The changes in population density with respect to time, that is dn by dt is equal to Rn. R means intrinsic rate of natural increase. So the R stands for intrinsic rate of natural increase, whereas N stands for population density and K stands for carrying capacity, and the K stands for carrying capacity. And this is about the exponential logistic growth curve. And one more thing, the growth curve is sigmoid shaped curve. ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ಹೇಳಿದ್ವಿ, ದ ಗ್ರೋತ್ ಇಸ್ ಜೆ ಶೇಪ್ಡ್ ಇನ್ ಕರ್ವ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಇದು ಸಿಗ್ಮಾಯ್ಡ್ ಶೇಪ್ ಅಲ್ಲಿ ಕರ್ವ್ ಇದೆ, ಗೊತ್ತಾಗ್ತಿದೆಯಾ? ಸೊ ದ ಕರ್ವ್ ಇಸ್ ಸಿಗ್ಮಾಯ್ಡ್ ಶೇಪ್ಡ್ ಇನ್ ನೇಚರ್. ಅಂಡ್ ದಿಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಇಸ್ ಆಲ್ಸೋ ನೋನ್ ಆಸ್ ವರ್ಹಲ್ಸ್ಪರ್ಮ್ ಗ್ರೋತ್ ಕರ್ವ್. This logistic growth curve we also call them as Verhulst-Perl logistic growth curve. ಅಂದ್ರೆ ವರ್ನಸ್ಟ್-ಪರ್ಲ್ ಅನ್ನುವ ವಿಜ್ಞಾನಿ ಈ ಗ್ರೋತ್ ಕರ್ವ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇದನ್ನ ವರ್ಹಲ್ಸ್ಟ್-ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕೂಡ ಕರೀತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ದ ಗ್ರೋತ್ ಕರ್ವ್. ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಬಗ್ಗೆ ಡಿಸ್ಕಸ್ ಮಾಡಾಯ್ತು. Then we are move on with life history and variation. Next we are move on with the next concept, that is life history and variation. So ishtodanga now already we discussed two growth curves. One is logistic growth curve, another one is exponential growth curve. Logistic growth curve ಮತ್ತು exponential growth curve ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. So now we are going to study about the life history and variation. So in life history ಮತ್ತೆ variations. So variations ಅಂದ್ರೆ ಗೊತ್ತಾಗ್ತದೆ, ಬದಲಾಗ್ತಾ ಇದೆ. We are variants to other organisms. ಹೌದಾ? So variation is common scenario in environment. And what about life history? So life history ಬಗ್ಗೆ ಹೇಳುವುದಾದರೆ, population evolved to maximize their reproductive fitness according to and also said by Charles Darwin. So life history and variation ಮೊದಲನೇ ಪಾಯಿಂಟ್ ನಾವೇನು ಕರಿತೀವಿ ಅಂದ್ರೆ, ಪಾಪ್ಯುಲೇಷನ್ ಎವಾಲ್ವ್ ಯಾಕೆ ಎವಾಲ್ವ್ ಆಗಿದೆ ಅಂದ್ರೆ, ಟು ಮ್ಯಾಕ್ಸಿಮೈಸ್ ದೇರ್ ರಿಪ್ರೊಡಕ್ಟಿವ್ ಫಿಟ್ನೆಸ್. ಅಂದ್ರೆ organisms undergo reproduction and they will continue their races or continue their species size. ಗೊತ್ತಾಗ್ತಿದೆಯಾ? ರಿಪ್ರೊಡಕ್ಷನ್ ಆಗಬೇಕು, ನ್ಯೂ ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಪಾಪ್ಯುಲೇಷನ್ ನ ಮೊದಲ ಆಧಾರವಾಗಿದೆ. ಅಂಡ್ ದಿಸ್ ಈಸ್ ಆಲ್ಸೋ ಸೆಟ್ ಬೈ ದ ಚಾರ್ಲ್ಸ್ ಡಾರ್ವಿನ್. ಇದನ್ನ ಕೂಡ ನಾವು ಚಾರ್ಲ್ಸ್ ಡಾರ್ವಿನ್ ಥಿಯರಿಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ದೋಸ್ ಹೂ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ದೇ ಆರ್ ಸರ್ವೈವ್ ಇನ್ ದ ನೇಚರ್, ದಟ್ ಈಸ್ ಸೆಟ್ ಬೈ ಡಾರ್ವಿನ್ಸ್ ಥಿಯರಿ. ದೇ ಆರ್ ಫಿಟ್ ಟು ಸರ್ವೈವ್ ಇನ್ ದ ನೇಚರ್. ಗೊತ್ತಾಗ್ತಿದೆಯಾ? ಅದೇ ರೀತಿ ದಿಸ್ ಈಸ್ ಸೇಮ್ ಹ್ಯಾಸ್ ದಿ ಆರ್ ವ್ಯಾಲ್ಯೂ. R value means intrinsic rate of natural increase. ಈಗಿನ ಗ್ರಾಫ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ, ಗೊತ್ತಾಗ್ತಿದೆ. ಅಂಡ್ ಇನ್ ದ ಹ್ಯಾಬಿಟ್ಯಾಟ್ ಇನ್ ವಿಚ್ ದೇ ಲಿವ್. ಸೊ ಯಾವ ಪ್ರದೇಶದಲ್ಲಿ ಜೀವಿಗಳು ವಾಸ ಮಾಡ್ತಿದೆಯೋ ಆ ಪ್ರದೇಶದಲ್ಲಿ ದೇ ಅಂಡರ್ಗೋ ರಿಪ್ರೊಡಕ್ಷನ್, ದೇ ಪ್ರೊಡ್ಯೂಸ್ ಮೋರ್ ಆಫ್ ಸ್ಪ್ರಿಂಗ್ಸ್. ಇಫ್ ದೇ ಆರ್ ಪ್ರೊಡ್ಯೂಸ್ ಮೋರ್ ಆಫ್ ಸ್ಪ್ರಿಂಗ್ಸ್, ದೇ ಆರ್ ಫಿಟ್ ಟು ಲಿವ್ ಇನ್ ದಟ್ ಎನ್ವಿರಾನ್ಮೆಂಟ್ or live in that nature. Then under a particular set of selection pressures, organisms evolve towards the most efficient reproductive strategy.
So under suitable condition ಇದ್ದಾಗ selection pressures ಇದ್ದಾಗ ಮಾತ್ರ they undergo the reproduction. And ಇಲ್ಲಿ ಕೆಲವೊಂದು reproduction ಅಲ್ಲಿ ಕೆಲವೊಂದು categories ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. The first category is some organisms breed once in their lifetime. ಕೆಲವೊಂದು ಜೀವಿಗಳು ತಮ್ಮ ಜೀವಿತಾವಧಿಯಲ್ಲಿ ಕೇವಲ ಒಂದೇ ಒಂದು ಸರಿ ಮಾತ್ರ they undergo reproduction or they undergo the process of reproduction to produce their offspring. For example, in case of fishes, there is a specific salmon fish, okay, they undergo that produce offsprings or that lay eggs once in their lifetime. And in case of plants, we have bamboo tree. Whereas some organisms, they reproduce and they produce offsprings throughout the lifespan or many times in their lifespan. For example, which includes birds and mammals. Okay, we produce offsprings, 1 or 2. Okay, but some organisms like bamboo and specific salmon fish, they reproduce once in their lifetime. Even octopus also, they reproduce once in their lifetime. And next, whereas some organisms, they produce offsprings. The offsprings are very small. The offsprings are very small, but the number of offsprings are more in nature. ಅಂದ್ರೆ ಕೆಲವೊಂದು ಜೀವಿಗಳು ಆಫ್ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಎಗ್ಗನ್ನ ಪ್ರೊಡ್ಯೂಸ್ ಮಾಡುತ್ತೆ. ದ ಆಫ್ಸ್ಪ್ರಿಂಗ್ಸ್ ಆರ್ ವೆರಿ ಸ್ಮಾಲರ್ ಇನ್ ಸೈಜ್ ಚಿಕ್ಕದಿರುತ್ತೆ, ಬಟ್ ನಂಬರ್ ಈಸ್ ಮೋರ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ಆಯಿಸ್ಟರ್ಸ್ ಬಿಲಾಂಗ್ಸ್ ಟು ಮೊಲಸ್ಕನ್ಸ್, oysters and pelagic fishes, they produce large number of small sized offsprings. ಅದಾಗ್ತಿದೆಯಾ? ಈ ಆಯಿಸ್ಟರ್ಸ್ ಆಗಿರ್ಬೋದು, ಪೆಲಾಜಿಕ್ ಫಿಶಸ್ ಆಗಿರ್ಬೋದು, ಈ ಆಫ್ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಫ್ಸ್ಪ್ರಿಂಗ್ಸ್ ನ ಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಗಾತ್ರ ತುಂಬಾ ಕಡಿಮೆ ಇರುತ್ತೆ. ವೆರಾಸ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ನಾವೆಲ್ಲ ಇನ್ಕ್ಲೂಡಿಂಗ್ ಮ್ಯಾಮಲ್ಸ್ ಅಂದ್ರೆ ನಾವು, ಬರ್ಡ್ಸ್ ಅಂದ್ರೆ ಪಕ್ಷಿಗಳು, ದೇ ಪ್ರೊಡ್ಯೂಸ್ ಆಫ್ಸ್ಪ್ರಿಂಗ್ಸ್. ಅದಾಗ್ತಿದೆಯಾ? ದೇ ಪ್ರೊಡ್ಯೂಸ್ ಆಫ್ಸ್ಪ್ರಿಂಗ್ಸ್. The offsprings are larger in size, but number is less. So, birds and mammals produce small number of large sized offsprings. ಈ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಏನ್ ಮಾಡುತ್ತೆ, ಆಫ್ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಸಂಖ್ಯೆ ಕಡಿಮೆ ಇರುತ್ತೆ, ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಇರುತ್ತೆ, ಗಾತ್ರ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಆಲ್ ದ ಟೈಪ್ಸ್ ಆಫ್ ವೇರಿಯೇಷನ್ಸ್ ವಾಟ್ ವಿ ಸಿ ಇನ್ ದ ನೇಚರ್. ಈ ರೀತಿಯ ವೇರಿಯೇಷನ್ಸ್ ನಾವೇನ್ ಮಾಡ್ತೀವಿ, ಪ್ರಕೃತಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆಫ್ಟರ್ ಲೈಫ್ ಹಿಸ್ಟರಿ ಅಂಡ್ ವೇರಿಯೇಷನ್ಸ್, ನೌ ವಿ ಆರ್ ಮೂವ್ ಆನ್ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಲೈಫ್ ಹಿಸ್ಟರಿ ಅಂಡ್ ವೇರಿಯೇಷನ್. ಸೊ ಲೈಫ್ ಹಿಸ್ಟರಿ ಅಂಡ್ ವೇರಿಯೇಷನ್ ಆಗಿದೆ. ಇದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್. Population interactions. So we know that interactions. So all organisms that are found in the nature, they cannot live in isolate manner. ಯಾವುದೇ ಜೀವಿಗಳಾಗಿರ್ಬೋದು ಪ್ರಕೃತಿಯಲ್ಲಿ ಬದುಕ್ತಾ ಇವೆ ಅಂದ್ರೆ they should interact with any other component or any other organisms. Okay, no one organism cannot live in isolate. Okay, so all organisms found in the nature, they must interact with any other component to survive or to live in that habitat. So interactions are of two types. Generally, population interactions are of two types in nature. One is intra-specific interactions, and another one is interspecific interactions. So interactions in nature or in population, there are two types. One is intraspecific interaction and another one is interspecific interaction. Intraspecific interaction means interaction occurs
between the members of same species. So here interaction occurs between the members of same species. So humans all interactions adre, fishes all interactions adre, monkey all interactions adre, ಅದಕ್ಕೆ ಅದನ್ನ ಇಂಟ್ರಾಸ್ಪೆಸಿಫಿಕ್ ಇಂಟರಾಕ್ಷನ್ಸ್ ಅಂತ ಕರೀತೀವಿ. So interspecific interactions means interaction occurs between the members of different species. Occurs between members of different species. For example, human interacts with dog or human interacts with cat. Okay, so for example, fishes interacts with jellyfish. So it occurs between different species. So in our NCERT textbook, we are going to focus only on this interspecific interaction. So ನಮ್ಮ ಟೆಕ್ಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡುವ ಇಂಟರಾಕ್ಷನ್ಸ್ ಎಲ್ಲ ಇಂಟರ್ಸ್ಪೆಸಿಫಿಕ್ ಇಂಟರಾಕ್ಷನ್ಸ್. Interspecific interaction means interaction occurs between the members of two different species. ಅದಾಗ್ತಿದೆಯಾ? So let's start the population interactions. Next we have starts with interspecific interactions. ನೋಡಿ ಇಲ್ಲಿ interspecific interactions ಅಲ್ಲಿ ಕೆಲವೊಂದು ಟೈಪ್ಸ್ ಇದೆ. So it includes various types. Let's discuss type 1. So ಅವಾಗಲೇ ಹೇಳಿದೆ ನಾನು interspecific interactions occurs between the population of two different species ನ ಬಗ್ಗೆ. So we take species A and species B. ಇಲ್ಲಿ ಎರಡು ಸ್ಪೀಸೀಸ್ ನ ತೆಗೆದುಕೊಂಡಿದ್ದೀನಿ, ಸ್ಪೀಸೀಸ್ A and ಸ್ಪೀಸೀಸ್ B. So next, here I take types of interaction. The interaction type na ತೆಗೆದುಕೊಂಡಿದ್ದೀನಿ. So the first interaction type is mutualism. The first interaction type is mutualism. So mutualism is a population interaction. Name ಅಲ್ಲೇ ಇದೆ mutual ಅಂದ್ರೆ ಇಬ್ಬರಿಗೂ ಲಾಭ ಅಂತ. So mutualism, it is a type of population interaction in which both the organisms are benefited mutually. ನೋಡಿ ಇಬ್ಬರಿಗೂ ಲಾಭ ಇದೆ ಅಂದ್ರೆ ನಾವು ಪ್ಲಸ್ ಇಂದ ಡಿನೋಟ್ ಮಾಡ್ತೀವಿ. ಬೋತ್ ಆರ್ ಮ್ಯೂಚುವಲಿ ಬೆನಿಫಿಟೆಡ್ ಅಂದ್ರೆ ಅಥವಾ ಒನ್ ಆರ್ಗ್ಯಾನಿಸಮ್ ಇಸ್ ಬೆನಿಫಿಟೆಡ್. ಸೊ ಯಾರೋ ಒಬ್ರಿಗೆ ಲಾಭ ಇದೆ ಅಂದ್ರೆ ಲಾಭ ಇರೋದನ್ನ ಅಥವಾ ಬೆನಿಫಿಟ್ ಇರೋದನ್ನ ಪ್ಲಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಇಫ್ ದೇ ಆರ್ ಅಫೆಕ್ಟೆಡ್, ತೊಂದರೆ ಆಗ್ತಿದೆ ಅಂದ್ರೆ ಮೈನಸ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲಸ್ ಡಿನೋಟ್ಸ್ ದೇ ಆರ್ ಬೆನಿಫಿಟ್, ಮೈನಸ್ ಡಿನೋಟ್ಸ್ ದೇ ಆರ್ ಹಾರ್ಮ್ಫುಲ್ ಆರ್ ಅಫೆಕ್ಟೆಡ್ ಅಂತ ಅರ್ಥ. ಅದೇ ಝೀರೋ ಡಿನೋಟ್ ಮಾಡಿದ್ರೆ ದೇ ಆರ್ ನ್ಯೂಟ್ರಲ್ ಅಂತ ಅರ್ಥ. ನ್ಯೂಟ್ರಲ್ ಮೀನ್ಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್, ಲಾಭನೂ ಆಗುವುದಿಲ್ಲ ನಷ್ಟನೂ ಆಗುವುದಿಲ್ಲ, ಅದನ್ನ ನ್ಯೂಟ್ರಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಏನ್ ಮಾಡಿದೀನಿ, ಎರಡು ಪ್ಲಸ್ ಇಂದ ತೋರಿಸಿದೀನಿ ಅಂದ್ರೆ ಒಂದು ಸ್ಪೀಸೀಸ್ಗೂ ಲಾಭ ಇದೆ ಮತ್ತೆ ಮತ್ತೊಂದು ಸ್ಪೀಸೀಸ್ ಕೂಡ ಲಾಭ ಇದೆ. ಸೊ ಇಟ್ಸ್ ಅ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ದಟ್ ಈಸ್ ಮ್ಯೂಚುವಲಿಸಮ್ ಇನ್ ವಿಚ್ ಬೋತ್ ದ ಆರ್ಗ್ಯಾನಿಸಮ್ಸ್ ಆರ್ ಬೆನಿಫಿಟೆಡ್ ಮ್ಯೂಚುವಲಿ. ಇಬ್ಬರಿಗೂ ಕೂಡ ಲಾಭ ಇದ್ರೆ ಅದನ್ನ ಮ್ಯೂಚುವಲಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಫ್ಟರ್ ಮ್ಯೂಚುವಲಿಸಮ್ ಸೆಕೆಂಡ್ ಒನ್ competition. It is a type of population interaction in which both the organisms are harmed or both the organisms are affected. ಬರ್ಕೊಳ್ತಾ ಹೋಗ್ಬೇಕು. ಸೊ ಮ್ಯೂಚುವಲಿಸಮ್ ಅಲ್ಲಿ ಇಬ್ಬರಿಗೂ ಲಾಭ ಆಗುತ್ತೆ, ಅದೇ ಕಾಂಪಿಟೇಷನ್ ಅಲ್ಲಿ ಇಬ್ಬರಿಗೂ ನಷ್ಟ ಆಗುತ್ತೆ. ಬೋತ್ ಆರ್ ಹಾರ್ಮ್ಡ್, ನಷ್ಟ ಅಂದ್ರೆ ಇಲ್ಲಿ ತೊಂದರೆ ಆಗುತ್ತೆ ಅಥವಾ ಅವರ ಜೀವಕ್ಕೆ ಏನಾಗುತ್ತೆ, ಘಾಸಿ ಆಗುತ್ತೆ ಅಂತ ಅರ್ಥ ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಆಫ್ಟರ್ ದಿಸ್ ಥರ್ಡ್ ಒನ್ predation. Predation, it is a type of population interaction in which one organism is benefited. ಇಲ್ಲಿ ಒಬ್ಬರಿಗೆ ಲಾಭ ಇದೆ, ಪ್ಲಸ್ ಇಂದ ತೋರಿಸಿದೀನಿ.
and another organism is neither another organism is harmed. Harmed ಅಂದ್ರೆ ತೊಂದರೆಗೊಳಗಾಗುತ್ತೆ ಅಂತ, ಅದಕ್ಕೆ ಅದನ್ನ ತೋರಿಸಿದೀನಿ, ಮೈನಸ್ ಇಂದ ತೋರಿಸಿದೀನಿ. So predation is a type of population interaction in which one organism is benefited, known as predator, and another organism is harmed, known as prey. ನಮಗೆ ಗೊತ್ತಿದೆ ಪ್ರಿಡೇಟರ್ ಮತ್ತೆ ಪ್ರೇಗೂ ವ್ಯತ್ಯಾಸ ಗೊತ್ತಿರಬೇಕು. ಹುಲಿ ಜಿಂಕೆನ ಬೇಟೆ ಆಡುತ್ತೆ, ಹೌದಾ? ಹುಲಿ ಏನಾಗುತ್ತೆ? ಪ್ರಿಡೇಟರ್. ಬೇಟೆ ಆಡುವುದು ಪ್ರಿಡೇಟರ್. ಯಾವುದು ಸತ್ತು ಹೋಗುತ್ತಲ್ಲ ಹುಲಿಯಿಂದ ಅದು ಏನಾಗುತ್ತೆ? ಪ್ರೇ ಆಗುತ್ತೆ. ಸೊ ಲಾಭ ಯಾರಿಗೆ? ಹುಲಿಗೆ. ನಷ್ಟ ಯಾರಿಗೆ? ತೊಂದರೆ ಯಾರಿಗೆ? ಜಿಂಕೆಗೆ. ಅದಕ್ಕೆ ಜಿಂಕೆ ಏನಾಗುತ್ತೆ? ಪ್ರೇ ಆಗುತ್ತೆ. ಹುಲಿ ಏನಾಗುತ್ತೆ? ಪ್ರಿಡೇಟರ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಪ್ಯಾರಾಸೈಟಿಸಮ್. So parasitism is a population interaction in which one organism is benefited. ಇಲ್ಲಿ ಒಬ್ಬರಿಗೆ ಲಾಭ ಇದೆ, ಅದನ್ನ ಪ್ಯಾರಾಸೈಟ್ ಅಂತ ಕರಿತೀವಿ. in which one organism is benefited, known as parasite, and another organism is harmed, known as host. ಗೊತ್ತಾಗ್ತಿದೆಯಾ? ಈ ಪ್ಯಾರಾಸೈಟಿಕ್ ಇಂಟ್ರಾಕ್ಷನ್ ಏನಾಗುತ್ತೆ ಅಂದ್ರೆ ಒಂದು ಜೀವಿಗೆ ಲಾಭ ಇದೆ ಅಥವಾ ಬೆನಿಫಿಟ್ ಇದೆ, ಯಾವ ಜೀವಿ ಅಂತಂದ್ರೆ ಪ್ಯಾರಾಸೈಟ್. ಒಂದು ಜೀವಿಗೆ ನಷ್ಟ ಇದೆ, ಯಾವ ಜೀವಿ ಅಂದ್ರೆ ದಟ್ ಈಸ್ ಹೋಸ್ಟ್. ನಾವು ಹೋಸ್ಟ್. ನಮ್ಮ ದೇಹದ ಒಳಗಡೆ ಮೈಕ್ರೋ ಆರ್ಗಾನಿಸಮ್ಸ್ ಆಗಿರ್ಬೋದು, ಕೆಲವೊಂದು ವರ್ಮ್ಸ್ ಇದೆಯಲ್ಲ, ದೇ ಆರ್ ಪ್ಯಾರಾಸೈಟ್ಸ್. ನೆಕ್ಸ್ಟ್ ಕಮೆನ್ಸಾಲಿಸಮ್. Commensalism. So commensalism is a population interaction in which one organism is benefited. ಒಬ್ಬರಿಗೆ ಲಾಭ ಇದೆ ಅಂತ ಪ್ಲಸ್ ಇಂದ ತೋರಿಸಿದೀವಿ. And another organism is neither benefited nor harmed. ಇನ್ನೊಂದು ಜೀವಿಗೆ ಬೆನಿಫಿಟ್ ಇಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಅದಾಗ್ತಿದೆಯಾ? ಸೊ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಲ್ಲಿ ನಾವು ಫಿಫ್ತ್ ಒನ್ ಡಿಸ್ಕಸ್ ಮಾಡ್ತಾ ಇದೀವಿ, ಯಾವುದು? ಕಮೆನ್ಸಾಲಿಸಮ್. ಸೊ ಕಮೆನ್ಸಾಲಿಸಮ್ ಅಲ್ಲಿ ಏನಾಗುತ್ತೆ? ಒನ್ ಆರ್ಗ್ಯಾನಿಸಮ್ ಇಸ್ ಬೆನಿಫಿಟೆಡ್. ನಾವು ಒನ್ ಆರ್ಗ್ಯಾನಿಸಮ್ ಇಸ್ ಬೆನಿಫಿಟೆಡ್, ಒಬ್ಬರಿಗೆ ಲಾಭ ಇದೆ, ಅಂಡ್ ಅನದರ್ ಆರ್ಗ್ಯಾನಿಸಮ್ ವಿಚ್ ಈಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ಅದು ನ್ಯೂಟ್ರಲ್. ಅದಕ್ಕೆ ಯಾವ ಸಿಂಬಲ್ ಇಂದ ತೋರಿಸಿದ್ವಿ ನಾವು? 0 ಇಂದ ತೋರಿಸಿದ್ವಿ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಕಮೆನ್ಸಾಲಿಸಮ್. ಕಮೆನ್ಸಾಲಿಸಮ್ ಆದ್ಮೇಲೆ ಲಾಸ್ಟ್ ಒನ್ ಅಮೆನ್ಸಾಲಿಸಮ್. ಸೊ ಕಮೆನ್ಸಾಲಿಸಮ್ ಅಲ್ಲಿ ಏನಾಯ್ತು? ಒಬ್ರಿಗೆ ಲಾಭ ಇದೆ, ಇನ್ನೊಬ್ರಿಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಇದಕ್ಕೊಂದು ಸ್ವಲ್ಪ ಚೇಂಜಸ್ ಮಾಡಿ. ಅಮೆನ್ಸಾಲಿಸಮ್ ಇಸ್ ಅ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಇನ್ ವಿಚ್ ಒನ್ ಆರ್ಗ್ಯಾನಿಸಮ್ ಈಸ್ ಅಫೆಕ್ಟೆಡ್. ಇಲ್ಲಿ ಒಂದು ಜೀವಿಗೆ ನಷ್ಟ ಇದೆ, ತೊಂದರೆ ಆಗ್ತಾ ಇದೆ, ಅಂಡ್ ಅನದರ್ ಆರ್ಗ್ಯಾನಿಸಮ್ ವಿಚ್ ಈಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ಇನ್ನೊಂದು ಜೀವಿಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಗೊತ್ತಾಗ್ತಿದೆಯಾ? ಸೊ ದೀಸ್ ಆರ್ ದಿ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅ ಫರ್ದರ್ 2 periods. ಗೊತ್ತಾಗ್ತಿದೆಯಾ? ಇದೇ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ನ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ 2 ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಒನ್ಸ್ ಅಗೇನ್ ಗೋ ಥ್ರೂ ಇಟ್. ದ ಫಸ್ಟ್ ಇಂಟ್ರಾಕ್ಷನ್ ಈಸ್ ಮ್ಯೂಚುಯಾಲಿಸಮ್. ಸೊ ಇನ್ ಮ್ಯೂಚುಯಾಲಿಸಮ್ both the species, that is species 1 and species 2 are benefited mutually. No one is here get harmed. ಇಲ್ಲಿ ಯಾರಿಗೂ ಕೂಡ ನಷ್ಟ ಆಗ್ತಾ ಇಲ್ಲ, ಇಬ್ರು ಜೀವಿಗಳಿಗೂ ಏನಾಗ್ತಾ ಇದೆ? ಲಾಭ ಆಗ್ತಾ ಇದೆ. ಅಂಡ್ ಎರಡನೇದು ಕಾಂಪಿಟೇಷನ್. Competition is a population interaction in which both the organisms are harmed in nature. ಎರಡೂ ಜೀವಿಗಳಿಗೂ ಇಲ್ಲಿ ತೊಂದರೆ ಆಗ್ತಾ ಇದೆ, ಯಾರಿಗೂ ಲಾಭ ಆಗ್ತಾ ಇಲ್ಲ. ಹಾಗಾಗಿ ಎರಡನ್ನೂ ಕೂಡ ನಾವು ಮೈನಸ್ ಅಲ್ಲಿ ತೋರಿಸಿದೀವಿ. ನೆಕ್ಸ್ಟ್ ಪ್ರಿಡೇಷನ್. It's a type of population in which one organism is benefited, known as predator, and another one is affected or harmed, known as prey. Next, parasitism. It's a type of population interaction in which one organism is benefited, known as the parasite, and another one is affected, known as the host. Commensalism. One organism is benefited and another organism is neither benefited nor harmed. Then amensalism, one is harmed and another organism is neither benefited nor harmed. So let's discuss one by one in detail, and first we are going to start with the predation.
Next, we are going to start the first population interaction, that is predation. Predation, it is a type of population interaction in which one larger species, it is a type of interaction in which one larger species called predator, one larger species called predator will attacks, kill and feed the another smaller species called prey. So predation, it is a type of population interaction in which interaction ಎರಡು ಜೀವಿಗಳ ನಡುವೆ ಆಗಬೇಕು, in which one organism is larger called predator. ಒಂದು ಜೀವಿ ದೊಡ್ಡದಿರುತ್ತೆ, ಯೂಶುವಲಿ ಅದನ್ನ ಪ್ರಿಡೇಟರ್ ಅಂತ ಕರೀತೀವಿ. ಅದೇನ್ ಮಾಡುತ್ತೆ ಅಂದ್ರೆ which attacks, ಹಾನಿ ಮಾಡುತ್ತೆ, ದಾಳಿ ಮಾಡುತ್ತೆ, which attacks, kill, ಇನ್ನೊಂದು ಜೀವಿನ ಸಾಯಿಸುತ್ತೆ, and feed, ತಿನ್ನುತ್ತೆ. ಯಾವುದನ್ನ ತಿನ್ನುತ್ತೆ ಅಂದ್ರೆ another smaller species called prey. ಇನ್ನೊಂದು ಚಿಕ್ಕ ಜೀವಿ ಅದನ್ನ prey ಅಂತ ಕರೀತೀವಿ, ಇನ್ನೊಂದು ಜೀವಿನ ತಿನ್ನುತ್ತೆ. ಸೊ ಈಗ ಎರಡು ಜೀವಿ ಆಯ್ತು. ಇಲ್ಲಿ ಬೆನಿಫಿಟ್ ಯಾರಿಗೆ? ಪ್ರಿಡೇಟರ್, ಬಿಕಾಸ್ ಇಟ್ ಈಸ್ ಗೆಟ್ ಫುಡ್. ಅಂಡ್ ಇನ್ನೊಂದು ಜೀವಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗುವ ಜೀವಿ ಯಾವುದು? prey. This is harmed by the predator. Adakriya. So it is a type of population interaction in which one organism is benefited, that is known as predator. That predator will attack, kills and feed the another smaller species known as prey. So predation is an interaction. ಇದರ interaction ಅಂತ ಕೇಳಿದ್ರೆ, ಹಾಗಾದ್ರೆ ಪ್ರಿಡೇಟರ್ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು? ಸೊ ಪ್ರಿಡೇಟರ್ ಇಲ್ಲ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹುಲ್ಲು ಬೆಳೆದಿದೆ, ಹುಲ್ಲನ್ನ ತಿನ್ನೋಕೆ ಯಾವುದೇ ಜಿಂಕೆ ಇಲ್ಲ, ಮಿಡತೆ ಇಲ್ಲ, ಮಿಡತೆ ಅಂದ್ರೆ ಗ್ರಾಸ್ ಹೋಪರ್, ಯಾವುದೇ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನಾಗ್ತಿತ್ತು? ಹುಲ್ಲಿನ ಸಂಖ್ಯೆ ಏನಾಗ್ತಿತ್ತು? ಹುಲ್ಲು ಎಷ್ಟು ಎಕರೆದಲ್ಲಿ ಏನಾಗ್ತಿತ್ತು? ತುಂಬಾ ಜಾಗದಲ್ಲಿ ಬೆಳೀತಾ ಹೋಗ್ತಿತ್ತು, ಹೌದಾ? ಸೊ ಅವಾಗ ಏನಾಗ್ತಿತ್ತು? ಎಕೋಸಿಸ್ಟಮ್ ಏನಾಗ್ತಿತ್ತು? ಇಂಬ್ಯಾಲೆನ್ಸ್ ಆಗ್ತಾ ಇತ್ತು, ಹೌದಾ? ಸೊ ಪ್ರಿಡೇಟರ್ ದೇ ಹೆಲ್ಪ್ ಇನ್ ಮೇಂಟೈನಿಂಗ್ ಆರ್ ಬ್ಯಾಲೆನ್ಸಿಂಗ್ ದ ಎಕೋಸಿಸ್ಟಮ್. ಗೊತ್ತಾಗ್ತಿದೆಯಾ? ಸೊ ವಾಟ್ ಆರ್ ದಿ ರೋಲ್ಸ್ ಆಫ್ ಪ್ರಿಡೇಟರ್? ಪ್ರಿಡೇಟರ್ಸ್ ನ ಕೆಲಸಗಳೇನು, ಮೇಜರ್ ರೋಲ್ಸ್ ಏನು? ಸೊ ಲೆಟ್ಸ್ ಡಿಸ್ಕಸ್ ದ ರೋಲ್ಸ್ ಆಫ್ ಪ್ರಿಡೇಟರ್ ಇನ್ ಆನ್ ಎಕೋಸಿಸ್ಟಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. Role of predator in an ecosystem. So first role is predator help in transferring of energy from one trophic level to another trophic level. Predators helps in transfer of energy from one trophic level to level 2 another. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿರ್ಬೋದು ನಾವು ಫುಡ್ ಪಿರಮಿಡ್ಸ್ ನ ಬರಬೇಕಾದ್ರೆ ಹೇಳ್ತಾ ಹೋಗ್ತೀವಿ. ಸೊ ಕೆಳಗಡೆ ಇರೋದು ಪ್ರೊಡ್ಯೂಸರ್ಸ್, ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಆದ್ಮೇಲೆ ಬರೋದು ಪ್ರೈಮರಿ ಕನ್ಸ್ಯೂಮರ್ಸ್, ನೆಕ್ಸ್ಟ್ ಬರೋದು ಟರ್ಷಿಯರಿ ಕನ್ಸ್ಯೂಮರ್ಸ್. ಸೊ ಫಾರ್ ಪ್ರೊಡ್ಯೂಸರ್ಸ್ ಗ್ರಾಸಸ್ ನ ತಿನ್ನೋದು ಗ್ರಾಸ್ ಹೋಪರ್ ನ ತಿನ್ನೋದು ಫ್ರಾಕ್ಸ್ ಅಂತ ಅನ್ಕೊಂಡ್ರೆ, ಫ್ರಾಕ್ಸ್ ನ ತಿನ್ನೋದು ಸ್ನೇಕ್,
ಹೌದಾ? ಸೊ ಗ್ರಾಸಸ್ಸೇ ಇಲ್ಲ ಅಂತಂದ್ರೆ ಗ್ರಾಸ್ ಹೋಪರಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ಅದನ್ನು ತಿಂದ್ರೆ ಅಲ್ವಾ ಎನರ್ಜಿ ಬರೋದು. ಸೊ ಪ್ರಿಡೇಷನ್, in terms of predation or predators, helps in transfer of energy from one trophic level to another trophic level. And second important ಏನು ಅಂದ್ರೆ predators maintains the prey population under control. Second one is predators maintain prey population ಅಂಡರ್ ಕಂಟ್ರೋಲ್. ಪ್ರಿಡೇಟರ್ಸ್ ಏನ್ ಮಾಡುತ್ತೆ, ಪ್ರೇ ಪಾಪ್ಯುಲೇಷನ್ ಕಡಿಮೆ ಮಾಡುತ್ತೆ ಟು ಅವಾಯ್ಡ್ ಕಾಂಪಿಟೇಷನ್ ಬಿಟ್ವೀನ್ ಅಮಾಂಗ್ ದ ಪ್ರೇ ಮೆಂಬರ್ಸ್. ಪ್ರೇ ಮೆಂಬರ್ಸ್ ಅಲ್ಲೇ ಕಾಂಪಿಟೇಷನ್ ಆಗೋದನ್ನ ಏನ್ ಮಾಡುತ್ತೆ, ಪ್ರಿಡೇಟರ್ಸ್ ಏನ್ ಮಾಡುತ್ತಾ ಹೋಗುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಪ್ರಿಡೇಟರ್ಸ್ ಆರ್ ಆಫ್ ಟೂ ಟೈಪ್ಸ್. ಪ್ರಿಡೇಟರ್ಸ್ ಅಲ್ಲಿ ಎರಡು ರೀತಿ ಇದೆ, ಒಂದು ಹರ್ಬಿವೋರಸ್, ಇನ್ನೊಂದು ಕಾರ್ನಿವೋರಸ್. Predators are two types in nature. One is herbivorous predator, andre plant eating predator, and another one is carnivorous predator, that is animal eating predator. So next, after this, when a exotic species when an exotic species introduced to geographical area, ಅಂದ್ರೆ ಎಕ್ಸೋಟಿಕ್ ಸ್ಪೀಸೀಸ್ ಅಂದ್ರೆ ಹೊರಗಡೆಯಿಂದ ಬಂದಿರುವ ಜೀವಿಗಳು ಅಂತ. ಈಗ ನಮ್ಮ ಪ್ರದೇಶಕ್ಕೆ ಬೇರೆ ಪ್ರದೇಶದಿಂದ ಯಾವುದಾದ್ರೂ ಜೀವಿಗಳನ್ನ ನಾವು ಕರ್ಕೊಂಡ್ ಬಂದ್ರೆ, ಸೊ ದ್ಯಾಟ್ ಸ್ಪೀಸೀಸ್ ವಿಲ್ ಗ್ರೋ ಇನ್ ಅ ರ್ಯಾಪಿಡ್ ಮ್ಯಾನರ್. ಅದಾಗ್ತಿದೆಯಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದ್ರೆ ಐಕಾರ್ನಿಯಾ ಅಥವಾ ಪಾರ್ಥೇನಿಯಂ ಬೇರೆ ಭಾಗದ್ದು. ಸೊ ಅದನ್ನ ನಾವು ತಂದು ನಮ್ಮ ಪ್ರದೇಶದಲ್ಲಿ ತಂದ್ವಿ. ಸೊ ಅದೇನಾಗ್ತಾ ಇದೆ, ಅನ್ಕಂಟ್ರೋಲ್ಡ್ ಮ್ಯಾನರ್ ಏನಾಗ್ತಿದೆ, ಬೆಳವಣಿಗೆ ಹೊಂದ್ತಾ ಇದೆ. ಹೌದಾಗ್ತಿದೆಯಾ? ಸೊ ಆ ರೀತಿ ಅದೇನಾದ್ರು ಬೆಳವಣಿಗೆ ಹೊಂದಿದ್ರೆ ಏನಾಗುತ್ತೆ, ಅದರ ಸಂಖ್ಯೆ ಏನಾಗುತ್ತೆ, ಹೋಗುತ್ತೆ. ಎಕ್ಸೋಟಿಕ್ ಸ್ಪೀಸೀಸ್ ನ ಪಾಪ್ಯುಲೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಲೋಕಲ್ ಸ್ಪೀಸೀಸ್ ನ ಪಾಪ್ಯುಲೇಷನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಟು ಟ್ರೈ ದಿಸ್, ಇದನ್ನ ಹೇಳೋದಕ್ಕೆ ಒಂದು ಇನ್ಸಿಡೆಂಟ್ ಇದೆ. ಇನ್ 1920s ನಿಯರ್ ಇನ್ ಆಸ್ಟ್ರೇಲಿಯಾ. In 1920 Australia, there is a cactus known as prickly pear cactus. In Australia during 1920s, prickly pear cactus were introduced. ಅದಾಗ್ತಿದೆಯಾ? ಈ ಒಂದು ಕ್ಯಾಕ್ಟಸ್ ನನಗೆ ಗೊತ್ತಿದೆ. This cactus were introduced in Australia during 1920s period. ಈ ಕ್ಯಾಕ್ಟಸ್ ಇಂಟ್ರೊಡ್ಯೂಸ್ ಮಾಡಿದೋಗಿಂದ ಇದು ಎಕ್ಸೋಟಿಕ್ ಸ್ಪೀಸೀಸ್, ಅಂದ್ರೆ ಹೊರಗಡೆಯಿಂದ ಬಂದಿದ್ದ ಕ್ಯಾಕ್ಟಸ್. ದಿಸ್ ಕ್ಯಾಕ್ಟಸ್ ವಿಲ್ ಸ್ಪ್ರೆಡ್ ರ್ಯಾಪಿಡ್ಲಿ. ತುಂಬಾ ಬೇಗ ಏನಾಯ್ತು, ಈ ಕ್ಯಾಕ್ಟಸ್ ಸ್ಪ್ರೆಡ್ ಆಗ್ತಾ ಹೋಯ್ತು. ಸೊ ಸ್ಪ್ರೆಡ್ ಆಗ್ತಾ ಹೋದಾಗ ಏನಾಯ್ತು, ಎಕರೆ ಜಾಗ ಏನಾಯ್ತು, ತುಂಬಾ ಜಾಗದಲ್ಲಿ ಕ್ಯಾಕ್ಟಸ್ ಬೆಳೆಯೋದಕ್ಕೆ ಶುರು ಆಯ್ತು. ಸೊ ಬೇರೆ ಗಿಡಗಳು ಬೆಳೆಯೋದಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ದಿಸ್ ಕ್ಯಾಕ್ಟಸ್ ಗ್ರೋತ್ ಈಸ್ ಅವಾಯ್ಡೆಡ್ ಆರ್ ಪ್ರಿವೆಂಟೆಡ್ ಬೈ feeding or by taking a new method or by taking a new predator, that is the arthropods, the insects that eat cactus. So ಈ ಬೆಳವಣಿಗೆನ ಯಾವ ರೀತಿ ಕಡಿಮೆ ಮಾಡಿದ್ರು ಅಂದ್ರೆ, ಕ್ಯಾಕ್ಟಸ್ ಈಟಿಂಗ್ ಇನ್ಸೆಕ್ಟ್ ಆ ಪ್ರದೇಶದಲ್ಲಿ ಬಂದ ಮೇಲೆ ಈ ಕ್ಯಾಕ್ಟಸ್ ನ ಸಂಖ್ಯೆ ಏನಾಯ್ತು, ಕಡಿಮೆ ಆಯ್ತು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಒನ್ ರೀಸನ್. ಫಾರ್ ಎಕ್ಸಾಂಪಲ್ ಎಕ್ಸೋಟಿಕ್ ಸ್ಪೀಸೀಸ್ ತಂದ್ರೆ they become predators and they spread rapidly. So ಕೊನೆಗೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ we take the cactus eating insects or moths. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ. ನಾವು ನ್ಯಾಚುರಲ್ ಆಗಿ ನಮ್ಮ ತೋಟದಲ್ಲಾಗಿರ್ಬೋದು, ನಮ್ಮ ಹೊಲಗಳಲ್ಲಿ ಹುಳಗಳು ಕಾಟ ಜಾಸ್ತಿ ಇರುತ್ತೆ, ಹೌದಾ? ಸೊ ಅದನ್ನ ಅವಾಯ್ಡ್ ಮಾಡೋಕೆ ಏನ್ ಮಾಡ್ತೀವಿ ನಾವು, ಮುಂಚೆ ಆದ್ರೆ ಏನ್ ಮಾಡ್ತೀವಿ, ಕೆಮಿಕಲ್ಸ್ ನ ಸ್ಪ್ರೇ ಮಾಡ್ತಾ ಇದ್ವಿ. ಬಟ್ ಈಗ ಏನ್ ಮಾಡ್ತಿದೀವಿ, ಎವ್ರಿ ಒನ್ ಈಸ್ ಫೋಕಸ್ಡ್ ಆನ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಹೌದಾ? ಎಲ್ಲರೀಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಇಂಟಿಗ್ರೇಟೆಡ್ ಫಾರ್ಮಿಂಗ್ ನ ಕಡೆ ಫೇಸ್ ಮಾಡಿದೀವಿ, ಆ ಡೈರೆಕ್ಷನ್ ಮಾಡಿದೀವಿ. ಸೊ ಟು ಅವಾಯ್ಡ್ ಇನ್ಸೆಕ್ಟ್ಸ್ ದಟ್ ಆಕ್ಟ್ಸ್ ಆಸ್ ಪೆಸ್ಟ್
ಹೌದಾ? ಕೆಲವೊಂದು ಸರಿ ಹುಳುಗಳು ಏನ್ ಮಾಡ್ತಾ ಹೋಗುತ್ತೆ, ಪೆಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ಪೆಸ್ಟ್ ಅಂದ್ರೆ ದೇ ವಿಲ್ ಅಫೆಕ್ಟ್ಸ್, ಅದಾಗ್ತಿದೆಯಾ, ದೇ ವಿಲ್ ಅಫೆಕ್ಟ್ ಟು ದಿ ಕ್ರಾಪ್ ಗ್ರೀನ್ಸ್. ಬೆಳೆಗೆ ಏನ್ ಮಾಡ್ತಾ ಹೋಗುತ್ತೆ, ತೊಂದರೆ ಮಾಡ್ತಾ ಹೋಗುತ್ತೆ. ಟು ಪ್ರಿವೆಂಟ್ ದಿಸ್ ಮೆಥಡ್ nowadays we are using a new method that is known as integrated pest management. We call them as IPM, integrated pest management. ಇದು ಎರಡಾದ್ಮೇಲೆ ಇನ್ನೊಂದು ಕಥೆ ಇದೆ. one more interesting story is about to know the relationship between predator and prey. ಪ್ರಿಡೇಟರ್ ಮತ್ತೆ ಪ್ರೇನ ಬಗ್ಗೆ ಒಂದು ರಿಲೇಶನ್ಶಿಪ್ ನ ತಿಳ್ಕೊಳ್ಳೋದಕ್ಕೋಸ್ಕರ ಇನ್ ಸ್ಪೆಸಿಫಿಕ್ ರೀಜನ್, ಸ್ಪೆಸಿಫಿಕ್ ಕೋಸ್ಟ್ ರೀಜನ್ ಆಫ್ ಅಮೇರಿಕಾ, ಅಮೇರಿಕಾದ ಸ್ಪೆಸಿಫಿಕ್ ಕೋಸ್ಟ್ ರೀಜನ್ ಅಲ್ಲಿ, ಇನ್ ಅಮೇರಿಕನ್ ಸ್ಪೆಸಿಫಿಕ್ ಕೋಸ್ಟ್ ದೇರ್ ಈಸ್ ಅ ಆರ್ಗ್ಯಾನಿಸಮ್ ನೌನ್ ಆಸ್ ಪಿಸಾಸ್ಟರ್. ದೇರ್ ಈಸ್ ಅ ಸ್ಟಾರ್ಫಿಶ್ ನೌನ್ ಆಸ್ ಪಿಸಾಸ್ಟರ್. ದಿಸ್ ಪಿಸಾಸ್ಟರ್ ಈಸ್ ಅ ಪ್ರಿಡೇಟರ್. ಗೊತ್ತಾಗ್ತಿದೆಯಾ? There is a starfish called Pisaster in American specific region. This Pisaster predator is removed from the ocean. ಈ predator ನ ರಿಮೂವ್ ಮಾಡಿದ್ರು. ಪ್ರಿಡೇಟರ್ ಇಲ್ಲ ಅಂದ್ರೆ ಪ್ರೇ ಚೆನ್ನಾಗಿ ಬೆಳಿಬೇಕಿತ್ತಲ್ವಾ, ಬಟ್ ಆ ರೀತಿ ಆಗ್ಲೇ ಇಲ್ಲ. If predator, that is Pisaster, was absent in that ocean, the depending 10 invertebrates become extinct. ಅದಾಗ್ತಿದೆಯಾ? ಇದು ರಿಮೂವ್ ಮಾಡಿದಕ್ಕೆ 10 ಇನ್ವರ್ಟಿಬ್ರೇಟ್ಸ್ ಏನಾದ್ರು ಎಕ್ಸ್ಟಿಂಕ್ಟ್ ಆಗ. ಗೊತ್ತಾಗ್ತಿದೆಯಾ? ಸೊ ದಿಸ್ ಶೋಸ್ ದ ಬೋತ್ ಪ್ರಿಡೇಟರ್ ಅಂಡ್ ಪ್ರೇ ಹ್ಯಾವ್ ಅ ರಿಲೇಶನ್ಶಿಪ್ ಆರ್ ದೇ ಹ್ಯಾವ್ ಅ ಇಂಟರಾಕ್ಷನ್. ಗೊತ್ತಾಗ್ತಾ ಇದೆಯಾ? ದಿಸ್ ಈಸ್ ಅಬೌಟ್ ದ ಒನ್ ಫೇಸ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್, ದಟ್ ಈಸ್ ಪ್ರಿಡೇಷನ್. ಸೊ ಪ್ರಿಡೇಷನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಾಯ್ತು. ಈಗ ಯಾರೋ ಬಂದು ನಮಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಪ್ರಿಡೇಟರ್ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೆ ಪ್ರೇ ಸುಮ್ಮನೆ ಇರುತ್ತಾ? ನೀವು ನೋಡಿರ್ಬೋದು. ಸೊ ಯಾರಾದ್ರೂ ಹುಲಿ ಬಂದು ಅಥವಾ ಹುಲಿ ಜಿಂಕೆ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಜಿಂಕೆ ಏನಾಗುತ್ತೆ, ಓಡ್ತಾ ಹೋಗುತ್ತೆ. ಅದು ಬಿಟ್ಟು ಬೇರೆ ಏನಾದರೂ ಅಡಾಪ್ಟೇಷನ್ಸ್ ಇದೆಯಾ? ಸೊ ದೇರ್ ಆರ್ ಸಮ್ ಅಡಾಪ್ಟೇಷನ್ಸ್ ಆರ್ ಪ್ರೆಸೆಂಟ್ ಇನ್ ವಿಚ್ ಪ್ರೇ ಕ್ಯಾನ್ ಅಂಡರ್ಗೋ ಟು ಪ್ರಿವೆಂಟ್ ದೇರ್ ಲೈಫ್ ಫ್ರಮ್ ಪ್ರಿಡೇಷನ್ ಆರ್ ಪ್ರಿಡೇಟರ್ಸ್. ಸೊ ಪ್ರಿಡೇಟರ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರೇ ಏನಾಗುತ್ತೆ, ಕೆಲವೊಂದು ಅಡಾಪ್ಟೇಷನ್ಸ್ ನ ಮಾಡ್ಕೊಂಡಿದೆ. ಲೆಟ್ಸ್ ಡಿಸ್ಕಸ್ ದ ಅಡಾಪ್ಟೇಷನ್ಸ್ ದಟ್ ಡನ್ ಬೈ ಪ್ರೇ. ಸೊ ನೆಕ್ಸ್ಟ್ ಪ್ರಿಡೇಷನ್ ಇಂದ, ಪ್ರಿಡೇಟರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ the prey undergo some adaptations. They are known as defensive mechanism. prey ಅಲ್ಲಿ ಕೆಲವೊಂದು ಡಿಫೆನ್ಸಿವ್ ಮೆಕ್ಯಾನಿಸಮ್ಸ್ ಇರುತ್ತೆ. ಸೊ ಅಂದ್ರೆ ಪ್ರಿಡೇಟರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ. ಸೊ ಯಾವ ರೀತಿ ಪ್ರಿಡೇಟರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂದ್ರೆ, ಫಸ್ಟ್ ಒನ್, ಇನ್ಸೆಕ್ಟ್ಸ್ such as frogs, they are cryptically camouflaged. camouflage ಅಂದ್ರೆ ಮಿಮಿಕ್ ಅಂತ ಹೇಳ್ಬೋದು. ಯಾವ ರೀತಿ ಕೆಲವೊಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಫ್ರಾಗ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಕ್ಯಾಮೋಫ್ಲೇಜ್ ಮೆಕ್ಯಾನಿಸಮ್ ನ ತೋರಿಸುತ್ತೆ ಅಂದ್ರೆ, ದೇ ವಿಲ್ ಮಿಮಿಕ್ ಲೈಕ್ ಪ್ರಿಡೇಟರ್. ಪ್ರಿಡೇಟರ್ ಯಾವ ರೀತಿ ಮಾಡುತ್ತೋ ಅದೇ ರೀತಿ ಮಾಡಬಹುದು. ಅಥವಾ ದೇ ಆಕ್ಟ್ ಲೈಕ್ ಇಟ್ ಈಸ್ ಡೈಯಿಂಗ್, ಅಂದ್ರೆ ಯಾರಾದ್ರೂ ಅಟ್ಯಾಕ್ ಮಾಡಕ್ ಬಂದ ಕೂಡಲೇ ಅದು ಸತ್ತು ಹೋಗಿರೋ ತರ ಮಲಗ್ ಬಿಡೋದು ಅಥವಾ ಕೆಳಗ್ ಬಿದ್ದು ಬಿಡೋದು. sometimes they will stop their respire capacity, or sometimes they will stop their metabolic activity. metabolic activity ನ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗೋದು ಅಥವಾ ಸ್ಟಾಪ್ ಮಾಡೋದು. that shows that they are acting to avoid from the predator. ಅದನ್ನ ಕ್ಯಾಮೋಫ್ಲೇಜ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅದಾಗ್ತದೆ ಕೆಲವೊಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಕೆಲವೊಂದು ಫ್ರಾಗ್ಸ್ ಏನಾಗುತ್ತೆ, ದೇ ಅಂಡರ್ಗೋ ಕ್ಯಾಮೋಫ್ಲೇಜ್ ಮೆಕ್ಯಾನಿಸಮ್ ಟು ಪ್ರೊಟೆಕ್ಟ್ ದೇರ್ ಫ್ರಮ್ ದ ಪ್ರಿಡೇಟರ್ಸ್. ಅಂಡ್ ಸೆಕೆಂಡ್ ಒನ್, there is a butterfly known as monarch butterfly. This monarch butterfly is distasteful to the birds. So ಈ butterfly ನ ಕೆಲವೊಂದು ಬರ್ಡ್ಸ್ ತಿಂತಾ ಇರುತ್ತೆ, ಚಿಕ್ಕ ಚಿಕ್ಕ ಬರ್ಡ್ಸ್ ಆಗಿರುತ್ತೆ. ಸೊ ಈ ಬಟರ್ಫ್ಲೈನ ತಿನ್ಬೇಕು ಅಂದ್ರೆ ದ ಬಟರ್ಫ್ಲೈ ಶುಡ್ ಬಿ ಟೇಸ್ಟ್. ಹೌದಾ? ಯಾವುದೇ ಜೀವಿನ ತಿನ್ಬೇಕು ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರಬೇಕು. ಬಟ್ ಈ ಬಟರ್ಫ್ಲೈ ಇದೆಯಲ್ಲ, ಹೈಲಿ ಡಿಸ್ಟೇಸ್ಟ್ಫುಲ್, ಒಂದು ಪಾಯ್ಸನಸ್ ಸ್ಮೆಲ್ ಬರ್ತಾ ಇರುತ್ತೆ. ಅಂದ್ರೆ ದೇ ಹ್ಯಾವ್ ಸಮ್ ಸಾರ್ಟ್ ಆಫ್ ದ ಬ್ಯಾಡ್ ಓಡರ್ ಆರ್ ಬ್ಯಾಡ್ ಸ್ಮೆಲ್. ಸೊ ದಟ್ ಲೀಡ್ಸ್ ಟು ಡಿಸ್ಟೇಸ್ಟ್ಫುಲ್. ಅದಾಗ್ತಿದೆಯಾ? ಸೊ ಈ ಬಟರ್ಫ್ಲೈ ಡಿಸ್ಟೇಸ್ಟ್ಫುಲ್ ಇರೋದ್ರಿಂದ ಯಾವುದು ಬರ್ಡ್ಸ್ ತಿನ್ನುವುದೇ ಇಲ್ಲ. ಇದು ಕೂಡ ಒಂದು ಮೆಕ್ಯಾನಿಸಮ್. ಅದಾಗ್ತಿದೆ. ಅಂಡ್ ಥರ್ಡ್ ಒನ್,
ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ಹೇಳೋದಾದ್ರೆ ಟು ಪ್ರೊಟೆಕ್ಟ್ ಫ್ರಮ್ ದಿ ಹಾರ್ಬಿವೋರ್ಸ್, ಹೌದಾ? ಪ್ಲಾಂಟ್ ನ ಹಾರ್ಬಿವೋರ್ಸ್ ತಿನ್ನುತ್ತೆ. ಹಸು ಆಗಿರ್ಬೋದು, ಕರು ಆಗಿರ್ಬೋದು, ದನ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹೌದಾಗ್ತಿದೆಯಾ, ಬೊಫೆಲೋ ಆಗಿರ್ಬೋದು, ಇದು ತಿನ್ನುತ್ತಲ್ಲ. ಸೊ ದೇ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್. ಸೊ ಸಮ್ ಪ್ಲಾಂಟ್ಸ್ ದೇ ಅಂಡರ್ಗೋ ಮಾರ್ಫಾಲಜಿಕಲ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಕ್ಯಾಕ್ಟಸ್, ಮುಳ್ಳಿನ ಗಿಡ, ಹೌದಾಗ್ತಿದೆ. ಕ್ಯಾಕ್ಟಸ್, ದ ಬಾಡಿ ಈಸ್ ಕವರ್ಡ್ ಬೈ ಥ್ರಾನ್ಸ್. ಥ್ರಾನ್ಸ್ ಆರ್ ದಿ ಸ್ಟೆಮ್ ಮಾಡಿಫಿಕೇಶನ್. ಸೊ ಮಾಡಿಫಿಕೇಶನ್ ಅಲ್ಲಿ ಎರಡು ತರ ಇದೆ, ಸ್ಟೆಮ್ ಮಾಡಿಫಿಕೇಶನ್ ಮತ್ತೆ ಲೀಫ್ ಮಾಡಿಫಿಕೇಶನ್. ಲೀಫ್ ಇಂದ ಏನಾದ್ರೂ ಮಾಡಿಫೈಡ್ ಆಗಿದ್ರೆ ಪಾಯಿಂಟೆಡ್ ಲೈಕ್ ಸ್ಟ್ರಕ್ಚರ್ ಇದೆ, ಅದನ್ನ ಸ್ಪೈನ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಥ್ರಾನ್ಸ್ ಆಗಿರುತ್ತೆ. ಸ್ಟೆಮ್ ಆರ್ ಮಾಡಿಫೈಡ್ ಇನ್ ಟು ಥ್ರಾನ್ಸ್. ಸೊ ಸ್ಟೆಮ್ ಅಲ್ಲಿ ಮುಳ್ಳುಗಳು ಇರುವುದರಿಂದ ಲೀಫ್ ಆರ್ ಮಾಡಿಫೈಡ್ ಇಂಟು ಪ್ಲಾಂಟ್ ಬಾಡಿ ಇಸ್ ಮಾಡಿಫೈಡ್ ಇಂಟು ಥ್ರಾನ್ಸ್. ಸೊ ನೋ ಒನ್ ವಿಲ್ ಅಫೆಕ್ಟ್ ದಿಸ್. ಯಾರು ಬಂದಿದ್ದಕ್ಕೆ ತೊಂದರೆ ಕೊಡುವುದಿಲ್ಲ. ದೆನ್ ಇನ್ ಕೇಸ್ ಆಫ್ ಕೆಲಟ್ರೋಪಿಸ್ ಜೈಜಾಂಟಿಯಮ್ ಅಂದ್ರೆ ಎಕ್ಕದ ಗಿಡ. ಎಕ್ಕದ ಗಿಡದ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಕೆಲಟ್ರೋಪಿಸ್ ಜೈಜಾಂಟಿಯಮ್ ಅಂತ. ಸೊ ಇಟ್ ಈಸ್ ಅ ವೀಡ್, ಒಂದು ಕಳೆ ಆಕ್ಚುಲಿ. ಸೊ ದಿಸ್ ಈಸ್ ಅ ವೀಡ್. ಯಾಕೆ ಇದನ್ನ ವೀಡ್ ಅಂತ ಕರಿತೀವಿ, ಕಳೆ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಇದೇ ಯಾವ ರೀತಿ ಮೆಕ್ಯಾನಿಸಮ್ ನ ಮಾಡ್ಕೊಳುತ್ತೆ ಅಂದ್ರೆ, ದಿಸ್ ಕೆಲಟ್ರೋಪಿಸ್ ಜೈಜಾಂಟಿಯಮ್ ಸಿಕ್ರೀಟ್ ಸಮ್ ಕೆಮಿಕಲ್ಸ್. ಸೊ ನಾವೇನಾದ್ರೂ ಪ್ಲಾಂಟ್ ನ ಬೆಂಟ್ ಮಾಡಿದ್ರೆ, ಮುರಿದ್ರೆ ವೈಟ್ ಮಿಲ್ಕಿ ಲ್ಯಾಟೆಕ್ಸ್ ಬರ್ತಾ ಹೋಗುತ್ತೆ, ಗೊತ್ತಾಗ್ತಿದೆಯಾ? ಸೊ ಆ ಮಿಲ್ಕಿ ಲ್ಯಾಟೆಕ್ಸ್ ಕೆಮಿಕಲ್ ಅದು, ದಟ್ ಈಸ್ ಹಾರ್ಮ್ಫುಲ್ ಆಕ್ಚುಲಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವುದೇ ಜೀವಿಗಳು ಈ ಗಿಡನ ತಿನ್ನುವುದಿಲ್ಲ, ಗೊತ್ತಾಗ್ತಿದೆಯಾ? ಸೊ ಬೈ ದಿಸ್ ಇಟ್ ವಿಲ್ ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದಿ ಪ್ರಿಡೇಟರ್, ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಪ್ರಿಡೇಷನ್. ಸೊ ನೆಕ್ಸ್ಟ್, ಆಫ್ಟರ್ ಪ್ರಿಡೇಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಪ್ಯಾರಾಸೈಟಿಸಮ್. Next, second population interaction, that is parasitism. So parasitism ಅಲ್ಲಿ ಏನಾಗುತ್ತೆ? ಸೊ ಎರಡು ಜೀವಿಗಳಲ್ಲಿ one organism is benefited known as parasite and another organism is affected known as host. ಸೊ ನಾವು host, ನಮ್ಮ ದೇಹದ ಒಳಗಡೆ, ನಮ್ಮ ದೇಹದ ಮೇಲ್ಭಾಗದಲ್ಲಿ ಕೆಲವೊಂದು ಜೀವಿಗಳು ನಮ್ಮ ಮೇಲೆ ಅವಲಂಬಿತವಾಗಿದಾವಲ್ಲ, ಅದನ್ನ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಸೊ ಪ್ಯಾರಾಸೈಟಿಸಮ್, it's a condition in which one individual, means one organism, is benefited known as parasite and another one is affected or harmed known as host. ಇಲ್ಲಿ ಒಬ್ಬರಿಗೆ ಲಾಭ ಇದೆ, ಸೊ ಪ್ಲಸ್, ಇನ್ನೊಬ್ಬರಿಗೆ ನಷ್ಟ ಇದೆ ಅಥವಾ ತೊಂದರೆ ಇದೆ, ದಟ್ ಈಸ್ ಮೈನಸ್. ಸೊ ಪ್ಯಾರಾಸೈಟಿಸಮ್ ಅಲ್ಲಿ ಟೈಪ್ಸ್ ಇದೆ. ಪ್ಯಾರಾಸೈಟ್ಸ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಸೊ ಫಸ್ಟ್ ಟೈಪ್ ಅಂದ್ರೆ ಟೆಂಪರರಿ ಪ್ಯಾರಾಸೈಟ್. ಟೆಂಪರರಿ ಪ್ಯಾರಾಸೈಟ್ ಮೀನ್ಸ್ some parasites, they depend on host for only few certain period. ಕೆಲವೊಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಕೆಲವೊಂದು ಪ್ಯಾರಾಸೈಟ್ಸ್ ಅಂದ್ರೆ ಪರಾವಲಂಬಿಗಳು. ಕೆಲವೊಂದು ಪ್ಯಾರಾಸೈಟ್ಸ್ ಏನಾಗಿರುತ್ತೆ, ಹೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದ ಪ್ಲಾಸ್ಮೋಡಿಯಂ ಸ್ಪೀಸೀಸ್, ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್. ಪ್ಲಾಸ್ಮೋಡಿಯಂ ಕಾಸಸ್ ಮಲೇರಿಯಾ. ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅಲ್ಲಿ ಕವರ್ ಮಾಡಿದೀವಿ ಇದನ್ನ, ಗೊತ್ತಾಗ್ತಿದೆಯಾ? ಸೊ ದೇ ವಿಲ್ ಲಿವ್ in humans for only particular period. So that is why they are temporary parasites. And next, permanent parasite. Permanent parasite andre the parasite that completely depend upon host till their last day. ಅದಕ್ಕೆ ಕಂಪ್ಲೀಟ್ ಆಗಿ ಹೋಸ್ಟ್ ಮೇಲೇನೆ ಡಿಪೆಂಡ್ ಆಗಿದ್ರೆ ಅದನ್ನ ಪರ್ಮನೆಂಟ್ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಆಸ್ಕ್ಯಾರಿಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ದೇಹದ ಇಂಟೆಸ್ಟೈನಲ್ ಮೇಜರ್ಲಿ ಪಾರ್ಟ್ ಅಲ್ಲಿ ಇರುವ ಆಸ್ಕ್ಯಾರಿಸ್. ವೆರಾಸ್ ಎಕ್ಟೋಪ್ಯಾರಾಸೈಟ್ಸ್, ಎಕ್ಟೋ ಮತ್ತೆ ಎಂಡೋ. ಸೊ ಎಕ್ಟೋ ಅಂದ್ರೆ ಹೊರಭಾಗ. ಸೊ ದ ಸ್ಕಿನ್ ಈಸ್ ಎಕ್ಟೋಥರ್ಮಲ್, ಅದಕ್ಕೆ ಔಟರ್ ಮೋಸ್ಟ್ ಲೇಯರ್. ಎಕ್ಟೋ ಮೀನ್ಸ್ ಹೊರಪದರ ಅಂತ, ಹೊರಭಾಗ. ಎಂಡೋ ಅಂದ್ರೆ ಇನ್ಸೈಡ್ ದ ಬಾಡಿ, ಎಂಡೋಸ್ಕೋಪಿ, ಅದಾಗ್ತದೆ. ಸೊ ಎಂಡೋಥೀಶಿಯಂ, ಎಂಡೋ ಮೀನ್ಸ್ ಇನ್ಸೈಡ್, ectothecium, outermost layer. So ectoparasites means the parasites that will found on the body surface of host. ಗೊತ್ತಾಗ್ತಿದೆಯಾ? ಹೋಸ್ಟ್ ನ ದೇಹದ ಮೇಲ್ಭಾಗದಲ್ಲಿ ಕೆಲವೊಂದು ಪ್ಯಾರಾಸೈಟ್ಸ್ ನ ಕಂಡ್ರೆ ಅದನ್ನ ಎಕ್ಟೋಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇ ಲಿವ್ ಆನ್ ದಿ ಬಾಡಿ ಸರ್ಫೇಸ್. ಎಕ್ಸಾಂಪಲ್, ಟಿಕ್ಸ್, ಉಣ್ಣೆ. ಸೊ ಕುರಿ ದೇಹದ ಮೇಲೆ ನೋಡ್ತೀವಿ. ಟಿಕ್ಸ್ ಈಸ್ ಆಲ್ಸೋ ಪ್ಯಾರಾಸೈಟ್ಸ್. Then endoparasite. Endoparasite, the parasite which live inside the body of an host. Example, ascaris. Then intercellular parasites. Inter ಅಂದ್ರೆ in between.
Cellular means cells. The parasite that found between the cells. Example, tapeworm. Next, intracellular parasite. The parasite that live inside the cell of the host. Host na cell na ಒಳಗಡೆ ಇದ್ರೆ. That is intracellular parasite, which includes plasmodium. So this is about the types of parasites. So next, adaptations of parasites. Next, we are going to discuss about adaptations of parasites. If you see the adaptations of parasite, the parasitic body is covered by a thick cuticle. So, the parasitic body ಏನಾಗಿರುತ್ತೆ ಕ್ಯೂಟಿಕಲ್ ಇಂದ ಕವರ್ ಆಗಿರುತ್ತೆ. ಕ್ಯೂಟಿಕಲ್ ಗಿವ್ ಪ್ರೊಟೆಕ್ಷನ್, ವಾಟರ್ ರಿಪೆಲೆಂಟ್ ಆಕ್ಚುಲಿ, ಗೊತ್ತಾಗ್ತಿದೆಯಾ? ದಟ್ ವಿಲ್ ಗಿವ್ ಪ್ರೊಟೆಕ್ಷನ್ ಫ್ರಮ್ ದಿ ವಾಟರ್ ಅಗೇನ್ಸ್ಟ್ ವಾಟರ್. ಸೊ ಯಾವುದೇ ನೀರಾಗಿರ್ಬೋದು, ಹೈ ಆಲ್ಕಲಿ ಕಂಟೆಂಟ್ ಆಗಿರ್ಬೋದು ಬಂದ್ರೆ ಈ ಬಾಡಿ ಏನಾಗಿರುತ್ತೆ ತಡೆ ಹಿಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ದೇಹದ ಮೇಲ್ಭಾಗದಲ್ಲಿ ಕಂಪ್ಲೀಟ್ಲಿ ಏನಿಂದ ಕವರ್ ಆಗಿದೆ, ಕ್ಯೂಟಿಕಲ್ ಇಂದ ಏನಾಗಿರುತ್ತೆ ಕವರ್ ಆಗಿರುತ್ತೆ. ದೆ ಸಿಕ್ರೀಟ್ಸ್ ಆಕ್ಟ್ಸ್. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, these parasites secretes anti-digestive enzyme. Parasite secretes anti-digestive enzyme. anti-digestive enzymes na ತನ್ನ ದೇಹದಲ್ಲಿ ಸಿಕ್ರೀಟ್ ಮಾಡುವ ಕೇಪಬಿಲಿಟಿ ಇರುತ್ತೆ. Then third one, these parasites having hooks and suckers to attach the host ಗೆ ಅಟ್ಯಾಚ್ ಆಗೋದಕ್ಕೋಸ್ಕರ ತನ್ನ ದೇಹದಲ್ಲಿ ಹುಕ್ಸ್ ಅಥವಾ ಸಕ್ಕರ್ಸ್ ಅನ್ನುವ ಸ್ಟ್ರಕ್ಚರ್ಸ್ ಗಳು ಪ್ರೆಸೆಂಟ್ ಇರುತ್ತೆ. they have poor locomotory organs or locomotory functions. Fourth property, locomotion ಇಲ್ಲಿ ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿರುವುದಿಲ್ಲ. and they reproduce through that is parthenocarpy. They will undergo the parthenocarpic reproduction, that is parthenogenesis, formation of new organisms without fertilization. So the fifth one is they undergo parthenogenesis. These are the adaptations of parasite. So parasitic adaptation ಆದಮೇಲೆ effect of parasite on host. ಈ ಪ್ಯಾರಾಸೈಟ್ ಇಂದ ಹೋಸ್ಟ್ ಗೆ ಯಾವ ರೀತಿ ತೊಂದರೆ ಆಗುತ್ತೆ? ಸೊ ನೆಕ್ಸ್ಟ್, on host body. So ಯಾವ ರೀತಿ ಹೋಸ್ಟ್ ಗೆ ತೊಂದರೆ ಕೊಡುತ್ತೆ ಅಂದ್ರೆ, the parasite does not directly kills the host. ಹೋಸ್ಟ್ ಗೆ ಕಿಲ್ ಮಾಡುವುದಿಲ್ಲ, ಸಾಯಿಸುವುದಿಲ್ಲ. In turn, the parasite will absorb the nutrients from the host. ಹೋಸ್ಟ್ ಇಂದ ಏನ್ ಮಾಡ್ತಿರುತ್ತೆ, ನ್ಯೂಟ್ರಿಯೆಂಟ್ಸ್ ತನಗೆ ಏನೇನು ಬೇಕಾಗಿದೆಯೋ ಆ ನ್ಯೂಟ್ರಿಯೆಂಟ್ಸ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಫಾರ್ ಎಕ್ಸಾಂಪಲ್ ನಾವೇ ಹೋಸ್ಟ್ ಅಂತ ಅನ್ಕೊಂಡ್ರೆ ನಮ್ಮ ದೇಹದಲ್ಲಿ ಯಾವ್ದಾದ್ರು ಆಸ್ಕ್ಯಾರಿಸ್ ಇದೆ,
ಗೊತ್ತಾಗ್ತಿದೆಯಾ? ದೇ ವಿಲ್ ಅಬ್ಸಾರ್ಬ್ ದ ನ್ಯೂಟ್ರಿಷನ್. ಆಸ್ಕ್ಯಾರಿಸ್ ಬೆಳೆಯೋದಕ್ಕೆ ಏನೇನು ಬೇಕು ಅದನ್ನು ನಮ್ಮ ದೇಹದಿಂದ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆಸ್ ಇಟ್ ಅಬ್ಸರ್ವ್ ದ ನ್ಯೂಟ್ರಿಷನ್, ಸೊ ಈ ರೀತಿ ಎಲ್ಲ ನಮ್ಮ ದೇಹದಿಂದ ಅಬ್ಸರ್ವ್ ಮಾಡ್ಕೊಳ್ತಾ ಬಂದಾಗ ವಿ ಬಿಕಮ್ ವೀಕ್ ಆ್ಯಂಡ್ ದ ಹೋಸ್ಟ್ ಬಿಕಮ್ ಡೈ. ದಿನೇ ದಿನೇ ವೀಕ್ ಆಗ್ತಾ ಬರುತ್ತೆ, ಟಿಶ್ಯೂಸ್ ಡ್ಯಾಮೇಜ್ ಆಗ್ತಾ ಬರುತ್ತೆ ಆ್ಯಂಡ್ ಲೀಡ್ಸ್ ಟು ಡೆತ್. ಹಾಗಾದ್ರೆ ಹೋಸ್ಟ್ ಸತ್ತು ಹೋದ್ರೆ ಪ್ಯಾರಾಸೈಟ್ ಏನಾಗುತ್ತೆ? ವೆನ್ ದ ಹೋಸ್ಟ್ ಡೈ ದ ಡಿಪೆಂಡಿಂಗ್ ಪ್ಯಾರಾಸೈಟ್ ಆಲ್ಸೋ ಡೈ. ಗೊತ್ತಾಗ್ತಿದೆಯಾ? ಯಾವಾಗ ಹೋಸ್ಟ್ ಸತ್ತೋದ್ರೆ ಹೋಸ್ಟ್ನ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಆ ಪ್ಯಾರಾಸೈಟ್ ಕೂಡ ಏನಾಗುತ್ತೆ? ಸತ್ತು ಹೋಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಅನ್ ಇಂಟ್ರಾಕ್ಷನ್. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಪ್ಯಾರಾಸೈಟ್ ಇದೆ, ದಟ್ ಈಸ್ ಬ್ರೂಡ್ ಪ್ಯಾರಾಸೈಟಿಸಮ್. ಬ್ರೂಡ್ ಪ್ಯಾರಾಸೈಟಿಸಮ್. ಸೊ ಬ್ರೂಡ್ ಪ್ಯಾರಾಸೈಟಿಸಮ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಕೋಯಲ್ ಅಂಡ್ ಕ್ರೌ. ಕೋಗಿಲೆ ಮತ್ತು ಕಾಗೆ, ಬೋತ್ ಆರ್ ಏವ್ಸ್, ಬರ್ಡ್ಸ್, ಗೊತ್ತಿದೆ. ಸೊ ಕೋಯಲ್ನ ಕೋಕೋ ಅಂತ ಕರಿತೀವಿ, ಕೋಯಲ್ನ ಕೋಕೋ ಅಂತ ಕೂಡ ಕರಿತೀವಿ. ಸೊ ಬ್ರೂಡ್ ಪ್ಯಾರಾಸೈಟಿಸಮ್ ಅಂದ್ರೆ ಏನು? Brood parasitism, it is a type of population interaction in which one organism lays its eggs in the nest of another organism. So brood parasitism ಅಲ್ಲಿ ಏನಾಗಿರುತ್ತೆ? ಒಂದು ಜೀವಿ ತನ್ನ ಮೊಟ್ಟೆಗಳನ್ನ ಇನ್ನೊಂದು ಜೀವಿಯ ಗೂಡಿನಲ್ಲಿ ಏನಾಗುತ್ತೆ? ಇಡುತ್ತೆ. So it is a type of population interaction in which one organism lays its eggs in the nest of another one. ಇನ್ನೊಂದು ಜೀವಿಯ ನೆಸ್ಟ್ ನಲ್ಲಿ ಇಡುತ್ತೆ, ಗೂಡಿನಲ್ಲಿ ಇರುತ್ತೆ. The another organism unknowingly, ಗೊತ್ತಿರೋದಿಲ್ಲ ಅದು ಬಂದಿಟ್ಟಿದೆ ಅಂತ, the another organism unknowingly they will incubate the eggs. ಗೊತ್ತಿಲ್ಲದಲೆ ತನ್ನ ಹೊಸದಾಗಿ ಇಟ್ಟಿರುತ್ತಲ್ಲ ಇನ್ನೊಂದು ಮೊಟ್ಟೆನ ತನ್ನ ಮೊಟ್ಟೆ ಅಂತ ಅನ್ಕೊಂಡು ಏನು ಮಾಡುತ್ತೆ? ಅದನ್ನ ಇನ್ಕ್ಯುಬೇಟ್, ಕಾವು ಕೊಡುತ್ತೆ. ಗೊತ್ತಾಗ್ತದೆ? ಅದನ್ನ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದ್ರೆ ಕೋಯಲ್ ಮತ್ತೆ ಕ್ರೌ. ಸೊ ಕೋಗಿಲೆ ಏನ್ ಮಾಡುತ್ತೆ? ತನ್ನ ಮೊಟ್ಟೆಗಳನ್ನ ಕಾಗೆಯ ಗೂಡಿನಲ್ಲಿ ಇಡುತ್ತೆ. ಹೌದಾ? ಕಾಗೆ ಏನ್ ಮಾಡುತ್ತೆ? ಅದು ತನ್ನದೇ ಮೊಟ್ಟೆ ಅಂದ್ಕೊಂಡು ಏನ್ ಮಾಡುತ್ತೆ? ಅದನ್ನು ಕೂಡ ಏನ್ ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ ಅಂಡ್ ದೇ ವಿಲ್ ಸಪೋರ್ಟ್ ಟು ದೇರ್ ಹ್ಯಾಚಿಂಗ್. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಬ್ರೂಡ್ ಪ್ಯಾರಾಸೈಟಿಸಮ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಥರ್ಡ್ ಟೈಪ್ ಆಫ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್, ದಟ್ ಈಸ್ ಕಮೆನ್ಸಾಲಿಸಮ್. ಥ್ಯಾಂಕ್ ಯು.